ಬೆಟ್ಟದಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಬೆಟ್ಟದ ನೆಲ್ಲಿಕಾಯಿ ಅದರ ಜೊತೆಗೆ ಬೀಟ್ರೂಟ್ನ ಉಪಯೋಗಿಸಿ ನಾವು ಇವತ್ತು ನ್ಯಾಚುರಲ್ ಆಮ್ಲ ಬೀಟ್ರೂಟ್ ಪ್ರೀಮಿಕ್ಸ್ ಪೌಡರ್ ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ನಾವು ಏನೇ ಮಾಡಿದ್ರೂ ರುಚಿಯಾಗೂ ಇರಬೇಕು. ಹಾಗಾಗಿ ಪೂರ್ತಿ ಡೀಟೇಲ್ಡ್ ಆಗಿ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ರೆಸಿಪಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಬೆಟ್ಟದ ನೆಲ್ಲಿಕಾಯಿ, ಅರ್ಧ ಕೆಜಿಯಷ್ಟು ಬೀಟ್ರೂಟ್ನ ತೊಗೊಂಡಿದ್ದೀನಿ. ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಈ ಪುಡಿಯನ್ನು ಉಪಯೋಗಿಸೋದ್ರಿಂದ ಅಂತ. ನಾವು ದಿನ ಜ್ಯೂಸ್ ಮಾಡಿ ಕುಡಿಯೋದಕ್ಕಾಗಲ್ಲ. ಈ ರೀತಿ ಪುಡಿ ಮಾಡಿ ಇಟ್ಕೊಂಡಾಗ ಬೇಕಾದ ತಕ್ಷಣಕ್ಕೆ ನಾವು ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಕುಡಿದ್ಬಿಡ್ಬೋದು. ನಾನು ಬೀಟ್ರೂಟ್ನೆಲ್ಲ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಟ್ಟದ ನೆಲ್ಲಿಕಾಯಿನ ತುರಿದಿಟ್ಕೊಂಡಿದ್ದೀನಿ, ಹಾಗೆ ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ. ಈಗ ಎರಡೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು, ಬೇಕಾದರೆ ನೀವು ಸ್ವಲ್ಪ ಶುಂಠಿ ತುರಿದು ಕೂಡ ಹಾಕಬಹುದು. ಈಗ ಒಂದು ಸ್ಟೀಲ್ ತಟ್ಟೆಯಲ್ಲಾಗಲಿ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಆಗಲಿ ತೆಳ್ಳಗೆ ಹಾಡಲಿಕ್ಕೆ ಹಾಕಬೇಕು. ನಮಗೆ ಇದು ಬಿಸಿಲಲ್ಲಿ ಚೆನ್ನಾಗಿ 2 ರಿಂದ 3 ದಿನ ಒಣಗಿಸ್ಕೊಬೇಕಾಗುತ್ತೆ. 3ನೇ ದಿನ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಣಗಿದೆ ಅಂತ. ನೀವು ಇಲ್ಲಿ ನೋಡಬಹುದು. ಇನ್ನೂ ಸ್ವಲ್ಪ ಮಾಯಿಶ್ಚರ್ ಇದೆ, ಸ್ವಲ್ಪ ತೇವಾಂಶ ಇದೆ. ಹಾಗಾಗಿ ಇನ್ನೂ ಒಂದಿನ ಚೆನ್ನಾಗಿ ಒಣಗಿಸ್ಕೊಬೇಕಾಗುತ್ತೆ. ನಾವು ಕೈಯಲ್ಲಿ ಹಿಡಿದಾಗ ಕ್ರಿಸ್ಪಿಯಾಗಿರಬೇಕು, ಆ ರೀತಿ ಒಣಗಿಸ್ಕೊಬೇಕು. ಇದರಲ್ಲಿ ಸ್ವಲ್ಪನೂ ತೇವಾಂಶ ಇಲ್ಲ, ಪೂರ್ತಿಯಾಗಿ ಡ್ರೈ ಆಗಿದೆ. ಈ ರೀತಿ ಕ್ರಿಸ್ಪಿಯಾಗಿರಬೇಕು. ಈ ಹದಕ್ಕೆ ಚೆನ್ನಾಗಿ ಒಣಗಿಸ್ಕೊಂಡ್ರೆ ಸಾಕು. ಇದನ್ನು ಉಪಯೋಗಿಸಿ ನಾವು ಸುಮಾರು ರೆಸಿಪಿಗಳನ್ನ ಮಾಡ್ಕೊಬಹುದು. ಏನೇನಂತ ಮುಂದಿನ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇದನ್ನು ನೀವು 6 ತಿಂಗಳು ನೀವು ಸ್ಟೋರ್ ಮಾಡಿ ಇಟ್ಕೊಬಹುದು. ಬೇಕಾದಾಗ ಬೇಕಾದ ರೆಸಿಪಿಗಳನ್ನ ನೀವು ಮಾಡ್ಕೊಬಹುದು. ಹಾಗಾಗಿ ನೀವು ಈ ಮೊದಲನೇ ಸರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ನಾನು ವಿಡಿಯೋ ರೆಸಿಪಿ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಈಗ ಪಿಂಕ್ ಪ್ರೀಮಿಕ್ಸ್ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿನ್ನು ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ. ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತೀನಿ. ಇದು 150 ಗ್ರಾಮಷ್ಟು ಇರಬಹುದು. ಇದಕ್ಕೆ ನಾವು ಸ್ವಲ್ಪ ಒಣಶುಂಠಿಯನ್ನು ಹಾಕ್ಕೊಳ್ಳೋಣ. ನೀವು ಹಸಿ ಶುಂಠಿ ಬೇಕಾದರೂ ತುರಿದು ಒಣಗಿಸಿಟ್ಕೊಂಡಿದ್ರೆ ಅದನ್ನು ಬೇಕಾದರೂ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ನಾವು 1 ಸ್ಪೂನಷ್ಟು ಸೋಂಪು ಹಾಕ್ಕೊಳ್ಳೋಣ. ಸ್ವಲ್ಪ ಕಾಳುಮೆಣಸು. ನಾನು ಇಲ್ಲಿ 100 ಗ್ರಾಮಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲು ಸಕ್ಕರೆ ಹಾಕ್ಕೊಳ್ತೀನಿ. ಸ್ವಲ್ಪ ನಾವು ಚಾಟ್ ಮಸಾಲ ಪೌಡರು ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಇಷ್ಟನ್ನು ನುಣ್ಣಗೆ ಪುಡಿ ಮಾಡಬೇಕು. ನೀವಿಲ್ಲಿ ನೋಡಬಹುದು ನಮ್ಮ ಪಿಂಕ್ ಪ್ರೀಮಿಕ್ಸ್ ಪೌಡರ್ ರೆಡಿ ಆಗಿದೆ. ನೀವೇನಾದರೂ ಬೀಟ್ರೂಟ್ ಕಡಿಮೆ ಹಾಕಿದ್ರೆ, ಅಂದರೆ ಬೆಟ್ಟದ ನೆಲ್ಲಿಕಾಯಿ ಒಂದು ಅರ್ಧ kg, 1 ಬೀಟ್ರೂಟ್ ಹಾಕಿದ್ರೆ ಈ ರೀತಿ ಲೈಟಾಗಿರುತ್ತೆ. ನೀವು ಬೇಕಾದರೆ ಫಿಲ್ಟ್ರ್ ಮಾಡ್ಬೋದು, ಫಿಲ್ಟ್ರ್ ಮಾಡದೇನೂ ಯೂಸ್ ಮಾಡ್ಬೋದು. ಸೋಂಪು ಅಂದರೆ ಫೆನಲ್ ಸೀಡ್ಸ್ ಹಾಕಿರೋದ್ರಿಂದ ಸ್ವಲ್ಪ ತರಕಾರಿ ಇದ್ದೇ ಇರುತ್ತೆ. ಇಲ್ಲಿ ಏನೂ ವೇಸ್ಟ್ ಮಾಡಿದ್ರೆ ಉಪಯೋಗಿಸ್ಬೇಕಂದ್ರೆ ನೀವು ಹೀಗೆ ಬೇಕಾದರೂ ಕುಡಿಬಹುದು. ಒಂದು ಏರ್ ಟೈಟ್ ಕಂಟೈನರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ 6 ತಿಂಗಳು ನೀವು ಯೂಸ್ ಮಾಡ್ಕೊಬಹುದು. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಫ್ರೆಂಡ್ಸ್, ಡೈಲಿ ಯೂಸ್ ಮಾಡೋದಕ್ಕೆ ಒಂದು ಸೂಪರ್ ಹೆಲ್ತಿ ಆ್ಯಂಡ್ ರಿಫ್ರೆಶಿಂಗ್ ಪ್ರೀಮಿಕ್ಸ್ ಪೌಡ್ರ್ ರೆಡಿ ಆಯಿತು. ಈಗ ಈ ಪ್ರೀಮಿಕ್ಸ್ ಪೌಡ್ರನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. 1 ಗ್ಲಾಸ್ ವಾಮ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಕುಡಿಬಹುದು, ಅಥವಾ 1 ಸ್ಪೂನ್ ಹಾಗೆ ಕೂಡ ನೀವು ತಿನ್ನಬಹುದು. ಅಥವಾ 1 ಗ್ಲಾಸ್ಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ, 1 ಸ್ಪೂನ್ ಈ ಪೌಡರ್ನ ಹಾಕ್ಕೊಳ್ಳಿ, 1 ಅಥವಾ 2 ಪೀಸ್ ಲೆಮನ್ ಪೀಸಸ್ ಹಾಕ್ಕೊಳ್ಳಿ, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳಿ, ನೀರು ಹಾಕಿ ಮಿಕ್ಸ್ ಮಾಡಿ ಕೂಡ ಕುಡಿಬಹುದು. ಅಷ್ಟು ಮಾಹಿತಿ ಬೇಕಾದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ. ಪ್ಲೀಸ್ ಒಂದು ಸರಿ ಚೆಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.